ಹಲೋ ನಮಸ್ತೆ, ವೆಲ್ಕಮ್ ಟು ಫ್ಲೇವರ್ಸ್ ಇನ್ ಫುಡ್ ಫ್ರೆಂಡ್ಸ್. ಸೊ ಬರ್ರಿ ಇವತ್ತು ಕ್ವಿಕ್ಕಾಗಿ ಒಂದು ಫಿಶದ್ದು ಗ್ರೀನ್ ಮಸಾಲ ತವಾ ಫ್ರೈ ಮಾಡ್ಕೊಂಬರೋಣ. ಅದಕ್ಕೆ ನಾನು ಇಲ್ಲಿ ಏನೇನು ತೊಗೊಂಡೆ ನೋಡ್ರಿ. ಹಸಿರು ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಮತ್ತು ಹುಣಸೆಹಣ್ಣಿನ ರಸ ತೊಗೊಂಡೇನೆ. ಸೊ ಇದನ್ನೆಲ್ಲ ಹೆಂಗೆ ಮಾಡೋದಂದ್ರೆ, ಫಸ್ಟ್ ನಾವು ಇದನ್ನ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಮಸಾಲಾನ. ಅದಕ್ಕೆ ನಾನಿಲ್ಲಿ ಮಿಕ್ಸರ್ಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 4 ಹಸಿರು ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಆಮೇಲೆ ಇದಕ್ಕೆ ಮೇಲೆ ಪೌಡರ್ ಮಸಾಲಾಸ್ ಹಾಕ್ಕೊಳ್ಳೋಣ. ಅರಿಶಿನ ಒಂದು ಸ್ವಲ್ಪ, ಧನಿಯಾ ಪೌಡರ್ ನಾನು ಇದು ಜೀರಾ ಪೌಡರು ಮಿಕ್ಸ್ ಐತಿ. ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕು ನೋಡಿರಿ, ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ ಈಗ. ಆಮೇಲೆ ಸ್ವಲ್ಪ ಖಾರ ಪುಡಿ, ಇದು ಕಲರಿಗೋಸ್ಕರ. ಗ್ರೀನ್ ಚಿಲ್ಲೀಸ್ ಅಷ್ಟು ಸ್ಪೈಸಿನೂ ಇಲ್ಲ, ಸೊ ನಾನು ಸ್ವಲ್ಪ ಹಾಕಿದ್ದೀನಿ ಪೌಡರ್. ಸೊ ಇಲ್ಲಿ ನೋಡಿರಿ, ಪೇಸ್ಟ್ ರೆಡಿ ಆಗಿ ಬಂದುಬಿಡ್ತು. ಈ ಪೇಸ್ಟನ್ನು ನಾವು ಸೈಡ ತಕ್ಕೊಳ್ಳೋಣ ಫಿಶ್ಗೆ ಕೋಟಿಂಗ್ ಮಾಡ್ಕೊಳಕ್ಕೆ. ಖರೀ ಈ ಪೇಸ್ಟ್ ಏನದಲ್ಲ, ನಾವು ಡೈರೆಕ್ಟ್ ಹಿಂಗೆ ಕೋಟ್ ಮಾಡ್ಕೊಂಡು ಹಚ್ಕೊಂಡ್ವಿ ಅಂದ್ರೆ ಅದು ಮಸಾಲೆ ಎಲ್ಲ ತವಾ ಒಳಗನ ಹತ್ಕೊಂಡ್ಬಿಡ್ತೈತಿ. ಸೊ ಇದಕ್ಕೊಂದು ಸ್ವಲ್ಪ ಬೈಂಡಿಂಗೋಸ್ಕರ ಮತ್ತು ಆಲ್ಸೋ ಸ್ವಲ್ಪ ಕ್ರಿಸ್ಪಿ ಲೇಯರ್ ಬರ್ತೈತಿ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ಕೊಂಡೀನಿ. ಕಾರ್ನ್ಫ್ಲವರ್ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ, ಇದನ್ನಿಷ್ಟು ಇವಾಗ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಫಿಶ್ಶಿಗೆ 2 ಸೈಡಿಂದ ಚಲೋ ತಂಗೆ ಮಸಾಲಾನ ಹಚ್ಕೊಳ್ಳೋಣ. ನಾವು ಇದೇ ರೀತಿ ಮಸಾಲಾನ 2 ಸೈಡ್ ಹಚ್ಕೊಂಡು ರವಾ ಫ್ರೈನೂ ಮಾಡ್ಕೊಳ್ಬೋದು. ಲಾಸ್ಟಕ್ಕೆ ನಾವು ರವಾನ 2 ಸೈಡ್ ಹಾಕ್ಕೊಳ್ಬೋದು. ಬಟ್ ಇವತ್ತು ನಾನು ಬರೀ ಮಸಾಲ ಫ್ರೈ ಅಷ್ಟೇ ಮಾಡ್ತಿದ್ದೀನಿ. ಅದು ತವಾ ಫ್ರೈ ಮಾಡಕತ್ತೇನೆ, ಡೀಪ್ ಫ್ರೈ ಅಲ್ಲ. ಸೊ ಇಲ್ಲಿ ನೋಡ್ರಿ, 2 ಸೈಡಿಂದ ಈ ರೀತಿ ಮಸಾಲಾನ ನಾವು ಅದು ಎಲ್ಲ ಕಡೆನೂ ಹತ್ಕೊಳ್ಳೋವಂಗೆ ಹಚ್ಚೋಣ. ಕಾರ್ನ್ಫ್ಲವರ್ ಒಂದು ಸ್ವಲ್ಪ ನಾವು ಜಾಸ್ತಿ ಎಷ್ಟು ಹಾಕ್ಕೊಳ್ತೇವಲ್ಲ, ಸ್ವಲ್ಪ ಬೈಂಡಿಂಗೂ ಆಗ್ತೈತಿ, ಪ್ಲಸ್ ಕ್ರಿಸ್ಪಿಯಾಗಿನೂ ಬರ್ತೈತಿ ನಮ್ಮದು ಫಿಶ್ ಫ್ರೈ. ಇಲ್ಲಿ ನೋಡಿರಿ, 3 ಪೀಸಸ್ಸಿಗೆ ನಾನು ಸರಿಯಾಗಿ ಫಿಶ್ ಫ್ರೈ ಮಾಡ್ಕೊಳಕ್ಕೆ ಮಸಾಲಾನ ಹಚ್ಚಿ ಇಟ್ಕೊಳ್ತೇನೆ. ಒಂದು 30 ಮಿನಿಟ್ಸ್ ಮಿನಿಮಮ್ ಮ್ಯಾರಿನೇಟ್ ಇಡೋಣದನ್ನ. ನಾನು ಅದನ್ನ ಮ್ಯಾರಿನೇಷನ್ ಎಲ್ಲ ಅದಕ್ಕೆಲ್ಲ ಕೊಟ್ ಮಾಡಿ ಒಂದು 30 ಮಿನಿಟ್ಸ್ ಫ್ರೀಝರ್ ಒಳಗೆ ಇಟ್ಟಿದ್ದೆ. ಇವಾಗ ಅದನ್ನ ಹೊರಗೆ ತೆಗೆದು ಫ್ರೈ ಮಾಡಾಕತ್ತೀನಿ. ಡಿನ್ನರ್ ಟೈಮ್ ಐತಿ ಇವಾಗ. ಸೊ ನೋಡ್ರಿ, ಲೆಟ್ಸ್ ಫ್ರೈ. ಈ ರೀತಿ ನಾವು ತವಿ ಒಳಗೆ ಇಟ್ಕೊಂಡು ನಮಗೆ ಎಷ್ಟು ಆಯಿಲ್ ಬೇಕಲ್ಲ, ಕೊಬ್ಬರಿ ಎಣ್ಣೆನೂ ಕೊಕೊನಟ್ ಆಯಿಲ್ನೂ ಯೂಸ್ ಮಾಡ್ಬೋದು. ಅದನ್ನ ಹಾಕಿದ್ರೆ ಭಾಳ ಚಲೋ ಫ್ಲೇವರ್ ಬರ್ತೈತಿ ಫಿಶ್ಶಿಗಿನ್ನು. ಕೋಸ್ಟಲ್ ಸೈಡ್ದವರೆಲ್ಲ ಮಾಡಿರ್ತಾರಲ್ಲ, ಆ ರೀತಿ ಫ್ಲೇವರ್ ಬರ್ತೈತಿ. ಸೊ ಇವಾಗ ನಾವಿದ್ದ 2 ಕಡೆಯಿಂದ ಚಲೋ ತಂಗಿ ಒಂದು ಲೈಕ್ ಮಸಾಲ ಫ್ರೈ ಆಗೋವರೆಗೂ ಬೇಯಿಸ್ಕೊಂಡ್ವಿ ಅಂದ್ರೆ ನಮ್ಮ ಫಿಶ್ ಗ್ರೀನ್ ಮಸಾಲ ತವಾ ಫ್ರೈ ರೆಡಿ ಟು ಈಟ್. ಸೊ ಇಲ್ಲಿ ನೋಡಿರಿ, ಒಂದು ಸ್ವಲ್ಪ ಅದನ್ನ ಮುಚ್ಚಿ ಬೇಯಿಸೋದ್ರಿಂದ ಆ ಸ್ಟೀಮ್ ಒಳಗೆ ಫಿಶ್ ಮೀಟ್ ಏನೈತಲ್ಲ ಒಳಗಿನ ಮಟ್ಟ ನೀಟಾಗಿ ಸರಿ ತಂಗಿ ಕುಕ್ ಆಗ್ತೈತಿ. ನಾವು ಈ ತವಿ ಮೇಲೆ ನಾವು 2 ಸೈಡ್ ಫ್ರೈ ಮಾಡ್ತೀವಲ್ಲ, ಅದು ಮೇಲಿನ ಮಸಾಲ ಸರಿ ತಂಗಿ ಕುಕ್ ಆಗ್ತೈತಿ. ಪ್ಲೇಟ್ ಮುಚ್ಚಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಒಳಗಿನ ಮೀಟ್ನೂ ಸರಿ ತಂಗಿ ಕುಕ್ ಆಗ್ತದೆ. ಸೊ ನೋಡಿರಿ, ನಮ್ಮದು ಗ್ರೀನ್ ಮಸಾಲದ ಫಿಶ್ ಫ್ರೈ ready to eat. Ta-da! Thank you. Very quick and easy. Bye-bye.